ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ ಕಾಂಗ್ರೆಸ್ ಸರ್ಕಾರಕ್ಕೆ 11 ಜನಗಳ ವಿಮಾನಕ್ಕೆ ಪ್ರಾಣವನ್ನು ತೆಗೆದುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸರ್ಕಾರದ ವಿರುದ್ಧ ನಾವು ಹೋರಾಟದ ಇನ್ನೊಂದು ಹೆಜ್ಜೆಯನ್ನು ಇವತ್ತು ಮುಂದಿಟ್ಟಿದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೋರಾಟವನ್ನು ಮಾಡಿದ್ದೀವಿ. ಅನೇಕ ಕಾರಣಗಳನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. RCBಯ 11 ಜನ ಏನೋ ಮೃತಪಟ್ಟರು, ಅದಕ್ಕೇನು ತನಿಖೆಯನ್ನು ಒಳಪಡಿಸಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮಿಕ್ಕೆಲ್ಲ ಹಗರಣಗಳಿಗೂ ಮಿಕ್ಕೆಲ್ಲ ತನಿಖೆಗೂ ನೀವು ಅಧಿಕಾರಿಗಳನ್ನು ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಇತ್ತೀಚೆಗೆ KEB ಬಿಲ್ಗಳಲ್ಲಿ ಗ್ರ್ಯಾಚ್ಯುಟಿ ಮತ್ತು PFಗೆ ಹಣವನ್ನು ಕನ್ಸ್ಯೂಮರ್ ಕೊಡಬೇಕು ಅನ್ನುವಂಥದ್ದನ್ನು ಹೊಸ ಬಿಲ್ಲಲ್ಲಿ ಏನು KERCಯಿಂದ ನೀವೀಗಾಗಲೇ ಕದ್ದು ಮುಚ್ಚಿ ಅನುಮತಿಯನ್ನು ತೆಗೆದುಕೊಂಡು, ಕದ್ದು ಮುಚ್ಚಿ ಯಾಕೆ ಅಂದರೆ KERC ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಗ್ರಾಹಕರ ಅದಾಲತನ್ನು ಮಾಡಬೇಕಾಗಿತ್ತು, ಗ್ರಾಹಕರ ಅಹವಾಲನ್ನು ಕೇಳಬೇಕಾಗಿತ್ತು. ಮೈಸೂರು ಸೇರಿದಂಗೆ ಅನೇಕ ಜಿಲ್ಲೆಗಳಲ್ಲಿ ಈ ರೀತಿಯ ಗ್ರಾಹಕರ ಅದಾಲತ್ ನಡೆದಿಲ್ಲ ಅನ್ನುವಂಥದ್ದು ಗ್ರಾಹಕರ ಪರಿಷತ್ತಿನ ಸದಸ್ಯರು ತಿಳಿಸಿದ್ದಾರೆ. ಸರ್ಕಾರದ ಹತ್ರ ಹಣ ಇಲ್ಲ, ದುಡ್ಡಿಲ್ಲ, ಅವ್ರಿಗೆ ಸಂಬಳ ಕೊಡಕ್ಕೆ ಹಣ ಇಲ್ಲ, PF ಗ್ರ್ಯಾಚ್ಯುಟಿಗೆ ಹಣ ಇಲ್ಲ. ಆದ್ದರಿಂದ ಸರ್ಕಾರ ಒಂದು ಕಡೆ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿ ಅದೇ ರೀತಿಯಲ್ಲಿ ವಿದ್ಯುತ್ ಬಿಲ್ಲಲ್ಲಿ 1 ಯೂನಿಟ್ಗೆ 36 ಪೈಸೆ ಇಟ್ಟು ಹೆಚ್ಚಿಗೆ ಮಾಡೋ ಮುಖಾಂತರ ಇವತ್ತು ಗ್ರಾಹಕರಿಗೆ ಬರೆಯನ್ನು ಹಾಕಿದ್ದಾರೆ. ಚಾಮುಂಡೇಶ್ವರಿ ದರ್ಶನಕ್ಕೂ 2,000 ರೂಪಾಯಿ ಟಿಕೆಟನ್ನು ಮಾಡಲಿಕ್ಕೆ ಹೊರಟಿರೋದನ್ನು ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಮೂರನೇದು, ನಿನ್ನೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ರಾಜ್ಯದ ಎಲ್ಲ CEOಗಳಿಗೆ ಪತ್ರ ಬರೆದು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ. ಮೈಸೂರು ನಗರದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರಂಗೆ 3 ವಿಧಾನಸಭಾ ಕ್ಷೇತ್ರದಲ್ಲಿ, ಚಾಮರಾಜ ಮತ್ತು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ರಸ್ತೆಗಳಿದೆಯಂತೆ. ಕೃಷ್ಣರಾಜ ಯಾವುದು ಭಾರತೀಯ ಜನತಾ ಪಾರ್ಟಿಯ ಏನೋ ಪ್ರತಿನಿಧಿಸ್ತಾ ಇದ್ದೀನಿ, ಕೃಷ್ಣರಾಜ ಕ್ಷೇತ್ರವನ್ನು ನಾನೇನು ಪ್ರತಿನಿಧಿಸ್ತಾ ಇದ್ದೀನಿ, ಆ ಕ್ಷೇತ್ರದಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಏನು ರಸ್ತೆಗಳೇ ಇಲ್ಲ ಅನ್ನೋದನ್ನು ಮಾಡಿ ನನಗೆ 0 ಅನುದಾನವನ್ನು ಕೊಟ್ಟು ಪಕ್ಕದ 2 ಕ್ಷೇತ್ರಗಳಿಗೆ 22 ಕೋಟಿ ರೂಪಾಯಿಗಳನ್ನು ಕೊಡುವ ಮುಖಾಂತರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ನೀತಿಯನ್ನು ಪ್ರಿಯಾಂಕ ಖರ್ಗೆ ಅವರು ಮಾಡಿದ್ದಾರೆ. ಬಂಧುಗಳೇ, ಜನತಾ ದಳದ ಅನೇಕ ಕ್ಷೇತ್ರಗಳಿಗೆ ಈ ರೀತಿಯಲ್ಲಿ 0 ಅನುದಾನವನ್ನು ಮಾಡಿ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅನ್ನುವಂಥದ್ದು ಕೇವಲ ಕಾಂಗ್ರೆಸ್ಸಿನ ಶಾಸಕರ ಗ್ರಾಮೀಣಾಭಿವೃದ್ಧಿ ಅನ್ನುವಂಥದ್ದನ್ನು ಮಾಡಲಿಕ್ಕೆ ಹೊರಟಿರುವಂಥ ಈ ಸರ್ಕಾರದ ಧೋರಣೆಯನ್ನು ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ